ಹಲೋ ಫ್ರೆಂಡ್ಸ್, ಹೇಗಿದ್ರು ಎಲ್ಲರೂ? ನಾನಂತೂ ಮಸ್ತಾಗಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಸಡನ್ನಾಗಿ ಬೇಗ ಗಾಡಿ ಎತ್ಕೊಂಡು ಚಿಕ್ಕಲ್ಸಂದ್ರ ಬನಶಂಕರಿ ಹತ್ರ ಬಂದ್ಬಿಡು ಅಂತ. ಏನಪ್ಪ ಅಂತ ನೋಡಿದ್ರೆ ನಮ್ಮ ಸ್ಪಷ್ಟ ಕೆಂಗೇರಿಯಿಂದ ಬನಶಂಕರಿ ಹತ್ರ ಬಂದ್ಬಿಟ್ಟಿದ್ದೆ ಕಣ್ರೆ. ಗಾಡಿ ತಗೊಂಡು ಡೈರೆಕ್ಟ್ ಲೊಕೇಶನ್ ಹತ್ರ ಬಂದೇ ಬಂದು ನೋಡ್ತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಅರ್ಪಿತಾ ಅಂತೂ ಸ್ಪಷ್ಟ ಬ್ರಾಂಚ್ ಟುದು ಸ್ಟಾರ್ಟ್ ಆಯಿತು ವರ್ಕ್. ಎಲ್ಲರೂ ಒಂದೊಂದು ಜಾಗ ಇಟ್ಕೊಂಡು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಕಣ್ರಿ. ಮಸ್ತಿತ್ತು. ಅದರಲ್ಲಿ ಸಿಕ್ಕಾಪಟ್ಟೆ ಮಜಾನೂ ಕೂಡ ಇತ್ತು. ಮುಂದೆ ಬರುತ್ತೆ ನೋಡಿ. ಊರಂತೂ ಫುಲ್ ಜೋಶಲ್ಲೇ ಇದ್ರು. ಫೇಸಲ್ಲಿ ಇದ್ದಿದ್ದು ವೇಸ್ಟ್ ಎಲ್ಲ ಕೆಳಗಡೆ ಜೋಡಿಸಿ ಫುಲ್ಲು ಕ್ಲೀನ್ ಮಾಡ್ದು. ಇಲ್ಲಿ ನೋಡಿ ನಮ್ಮ ಹುಡುಗ ನಾಟಕ ತರಗತಿಯಲ್ಲಿ ಬರೀ ನಟನೆ, ಮೇಕಪ್, ನಿರ್ದೇಶನ ಅಷ್ಟಲ್ಲದೆ ದೇಹದ ಕಸರತ್ತು ಅದು ಕೂಡ ಲಭ್ಯವಿದೆ ನೋಡಿ. ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲರೂ ಸರ್ಕಲ್ ಅಲ್ಲಿ ಕುತ್ಕೊಂಡು ನಮ್ಮ ಗಗನ್ ಸರ್ ಥಿಯೇಟರ್ ಬಗ್ಗೆ ಒಂದು ಇನ್ಪುಟ್ಸ್ ಕೊಡ್ತಿದ್ರು. Small play analysis, stage dynamics, common mistakes to avoid as an actor, lights, music jam, vocals. Last 6 shows ನಾನು ನೋಡ್ದೆ. What I really felt is, okay, everybody is now ಎಲ್ಲರ ಕಾಲ ಮೇಲೆ ನಿಖಿತದ ದೃಷ್ಟಿ ಅದು ಈ ಪರ್ಸನ್ ಜಸ್ಟ್ ಊಟ ಮಾಡ್ಕೊಂಡು ಮತ್ತೆ ಸೆಷನ್ 2 ಹೋಗ್ತಾ ಇದ್ವಿ. ಕ್ಲಾಸ್ ಏನಿಲ್ಲ, ಒಳ್ಳೆ ಹೊಡೆತಮ್ಮ ಊಟ ಆಯ್ತು. ಬಾಯ್ಸ್ ಎಲ್ಲ ಚಿಕನ್ ಬಿರಿಯಾನಿ, ನಾವಿಬ್ರು ಬಾಯ್ಸ್ ಒಂದು ಬಿರಿಯಾನಿ, ಅವರು ಮುದ್ದೆಗೆ ತಿನ್ಕೊಂಡೆಲ್ಲ ಹೋಗ್ತಾ ಇದೀವಿ. ಏನಪ್ಪಾ ಅಂದ್ರೆ ವಿಶೇಷತೆ, ಇಷ್ಟು ದಿವಸ ಕೆಂಗೇರಿ ಕಡೆನೆ, ಐ ಮೀನ್ ಸಿರ್ಕೆಲೆ ಹೊಡ್ತಾರೆ ಸಣ್ಣದಾಗಿತ್ತು. ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ವಿ. ಇವಾಗ ಕ್ಲಾಸ್ ಇಲ್ಲೇ ಆಗಿದೆ. ಹೋಗೋಣ ಸೆಷನ್ 2 ಬನ್ನಿ. ಓಕೆ, ಚಿಕ್ಕಲ್ಸಂದ್ರ ನಿಮಗೆ ಬನಶಂಕರಿಯಿಂದ 375 ಬಸ್ ನಂಬರ್ ಆರ್ 500C ಟುವರ್ಡ್ಸ್ ಕೆಂಗೇರಿ. ಚಿಕ್ಕಲ್ಸಂದ್ರ ಸ್ಟಾಪ್. ಅಲ್ಲಿ ನಮ್ಮ ಥಿಯೇಟರ್ ನೇಮ್ ಯಾವುದು? ಸ್ಪಷ್ಟ. ತುಂಬಾ ಇಷ್ಟ ಅಂತ. ಆಗಲ್ಲ ಕಷ್ಟ, ಬನ್ನಿ ಸರ್ ಸ್ಪಷ್ಟ. ಆಗುತ್ತೆ ನನಗೆ ಇಷ್ಟ.